ಶ್ರೀರಾಮಕಥಾ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಶ್ರೀರಾಮಸ್ತೋತ್ರ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಒಂದನೆಯ ಅಧ್ಯಾಯ. ಸುರಪುರವೆಂಬ ಅಗ್ರಹಾರದಲ್ಲಿ ಆಚಾರಶೀಲನಾದ ಕೇಶವಭಟ್ಟನೆಂಬ ಬಡ ಬ್ರಾಹ್ಮಣನು ತನಗೆ ಎಷ್ಟು ಕಷ್ಟಗಳು ಬಂದಾಗಿಯೂ ಧರ್ಮ ಮಾರ್ಗವನ್ನು ಬಿಡದೆ ತನ್ನ ಇಷ್ಟ ದೇವನಾದ ಶ್ರೀರಾಮನನ್ನು ಪೂಜಿಸಿ ಅತಿಥಿಗಳನ್ನು ಸತ್ಕರಿಸುತ್ತಾ ತನ್ನ ಸಂಸಾರದೊಂದಿಗೆ ಸುಖವಾಗಿದ್ದನು. ಹೀಗಿರುವಲ್ಲಿ ಭಗವಂತನು ಇವನನ್ನು ಪರೀಕ್ಷಿಸುವುದಕ್ಕೋಸ್ಕರ ವೃದ್ಧ ಬ್ರಾಹ್ಮಣನಂತೆ ಮಧ್ಯಾಹ್ನ ಇವರ ಮನೆಗೆ ಬಂದು ಆಹಾರವನ್ನು ಕೇಳಿದನು. ಆಗ ಸರ್ವರ ಭೋಜನವೂ ಮುಗಿದಿತ್ತು. ಮೊಮ್ಮಗಳು ಆಟಕ್ಕೆ ಹೋಗಿದ್ದುದರಿಂದ ಅವಳ ಪಾಲಿನ ಅನ್ನ ಮಾತ್ರ ಇತ್ತು. ಕೇಶವಭಟ್ಟನು ಅದನ್ನು ತಂದು ಕೊಡುವೆನೆಂದು ಹೇಳಿ ಒಳಗೆ ಹೋಗಿ ನೋಡಲು ಅಲ್ಲಿ ಅನ್ನವಿರಲಿಲ್ಲ. ನನ್ನ ಅಪರಾಧವನ್ನು ಮನ್ನಿಸಿ ಎನ್ನಲು ಆ ಬ್ರಾಹ್ಮಣನು ಸ್ವಲ್ಪ ನೀರನ್ನಾದರೂ ಕೊಡು ಎಂದನು. ಇದನ್ನು ಕೇಳಿ ಹೆಂಡತಿಯನ್ನು ಕುರಿತು ಸ್ವಲ್ಪ ನೀರನ್ನು ಆ ಬ್ರಾಹ್ಮಣನಿಗೆ ಕೊಡಲು ಕೇಳಿದನು. ಹೀನಬುದ್ಧಿಯುಳ್ಳ ಆಕೆ ನೀರನ್ನು ತರುವವರಿಗೆ ಆ ಕಷ್ಟ ಆಗುತ್ತು. ನೀರು ಇಲ್ಲ ಎಂಬ ಮಾತನ್ನು ಕೇಳಿ ನಾನು ರಾತ್ರಿ ಕುಡಿಯುವ ನೀರನ್ನು ಕೊಡು, ನನಗೆ ರಾತ್ರಿಗೆ ಬೇಡ ಎಂದನು. ಅದಕ್ಕೆ ಅವಳು ಒಂದು ಲೋಟ ನೀರನ್ನು ತಂದುಕೊಟ್ಟಳು. ವೃದ್ಧ ಬ್ರಾಹ್ಮಣನು ಇವರ ಕಷ್ಟ ದೇಶೆಯನ್ನು ಕಂಡು ಇವರ ಭಕ್ತಿಗೆ ಮೆಚ್ಚಿ ಇವನಿಗೆ ಶ್ರೀರಾಮಕಥಾ ಮತ್ತು ಶ್ರೀರಾಮ ಪೂಜಾಕ್ರಮವನ್ನು ತಿಳಿಸಿದನು. ಪ್ರತಿ ಶನಿವಾರವೂ ಫಲಪುಷ್ಪಗಳನ್ನು ತಂದು ದೀಪ ಧೂಪ ಗಂಧಾದಿಗಳಿಂದ ಪೂಜಿಸಿ ನೈವೇದ್ಯಕ್ಕೆ ಗೋಧಿ ಅಥವಾ ಅಕ್ಕಿ ಹಿಟ್ಟು ತುಪ್ಪ ಇವುಗಳನ್ನೆಲ್ಲ ಬೆರೆಸಿಟ್ಟು ಮಂಗಳಾರತಿ ಆದ ನಂತರ ನಮಸ್ಕರಿಸಿ ಬ್ರಾಹ್ಮಣರಿಗೂ ಬಂಧು ಬಳಗದವರಿಗೂ ಕೊಟ್ಟು ಅನಂತರ ತಾನು ಮನೆಯವರು ಭುಜಿಸಬೇಕು. ಹೀಗೆ ಮಾಡುವುದರಿಂದ ಸಕಲ ಕಷ್ಟಗಳು ನಾಶವಾಗಿ ಸುಖ ಸಂಪತ್ತು ದೊರೆಯುವುದೆಂದು ಹೇಳಿ ಅದೃಶ್ಯನಾದನು. ಆತನ ಉಪದೇಶದಂತೆ ಭಕ್ತಿಯಿಂದ ಶ್ರೀರಾಮನನ್ನು ಪೂಜಿಸಿ ಆತನ ಕೃಪೆಯಿಂದ ಸಕಲೈಶ್ವರ್ಯವನ್ನು ಪಡೆದನು. ಒಂದು ದಿನ ಕೇಶವಭಟ್ಟನು ಹೆಂಡತಿಯನ್ನು ಕಾಶಿಯಾತ್ರೆಗೆ ಕರೆದನು. ಆಕೆಯು ಐಶ್ವರ್ಯದ ಆಸೆಯಿಂದ ಯಾತ್ರೆಯನ್ನು ತಿರಸ್ಕರಿಸಿದಳು. ಆದರೆ ಆ ಬ್ರಾಹ್ಮಣನು ಮಗನನ್ನು ಕರೆದು ಶ್ರೀರಾಮ ಪೂಜೆಯನ್ನು ತಪ್ಪದೇ ನಡೆಸಲು ಹೇಳಿ ಕಾಶಿಯಾತ್ರೆಗೆ ಹೊರಟನು. ಎರಡನೆಯ ಅಧ್ಯಾಯ. ನಾರಾಯಣ ಭಟ್ಟನು ತಂದೆಯ ಮಾತಿನಂತೆ ಶ್ರೀರಾಮನ ಪೂಜೆಯನ್ನು ಪ್ರತಿ ಶನಿವಾರವೂ ಆಚರಿಸುತ್ತಿದ್ದನು. ಹೀಗಿರುವಲ್ಲಿ ಒಂದು ಶನಿವಾರ ಪೂಜಾ ನಂತರ ಕಥೆಯನ್ನು ಕೇಳಲು ತಾಯಿಯನ್ನು ಕರೆದನು. ಬೆಳಗಿನಿಂದ ರಾತ್ರಿ ನಿದ್ರೆ ಬರುವವರೆಗೂ ಊಟದ ಪಾತ್ರೆ ತೊಳೆಯುವುದು, ಬಟ್ಟೆ ಒಗೆಯುವುದು, ನೀರು ತರುವುದು, ಹೀಗೆ ವಿಧ ವಿಧವಾದ ಕಾರಣಗಳನ್ನು ಹೇಳುತ್ತಾ ಕೊನೆಗೆ ನನಗೆ ಬೇಜಾರು, ನಿನ್ನ ಕತೆ ನಿನಗಿರಲಿ ಎಂದಳು. ಅವನಿಗೂ ನಿದ್ರೆ ಬಂತು. ಶ್ರೀರಾಮನು ಭಕ್ತಿಯಿಲ್ಲದ ಕಾರಣ ಪುನಃ ಬಡತನವನ್ನು ಕೊಟ್ಟನು. ಯಾತ್ರೆಯನ್ನು ತೀರಿಸಿಕೊಂಡು ಕೇಶವಭಟ್ಟನು ಮನೆಗೆ ಬಂದು ಹೆಂಡತಿಯನ್ನು ನಿಂದಿಸುತ್ತಿರಲು ಮಗನು ಬಂದು ತಂದೆಗೆ ನಮಸ್ಕರಿಸಿದನು. ಶ್ರೀರಾಮ ಪೂಜಾ ನಿಂತ ವಿಚಾರವನ್ನು ಕೇಳಿ ಕೋಪಗೊಂಡು ಶ್ರೀರಾಮ ದರ್ಶನವಾಗುವವರೆಗೂ ತನಗೆ ಮುಖವನ್ನು ತೋರಿಸಬೇಡವೆಂದನು. ಮಗನು ತನ್ನ ಹೆಂಡತಿಯ ಮಾತಿನಂತೆ ಮಗಳನ್ನು ಕರೆದುಕೊಂಡು ತಾಯಿ ತಂದೆಯ ಅನುಜ್ಞೆಯನ್ನು ಪಡೆದು ರಾಮಧ್ಯಾನ ಮಾಡುತ್ತಾ ರಾಮನನ್ನು ಹುಡುಕಿಕೊಂಡು ಹೊರಟನು. ಮೂರನೆಯ ಅಧ್ಯಾಯ. ನಾರಾಯಣ ಭಟ್ಟನು ರಾಮಧ್ಯಾನ ಮಾಡುತ್ತಾ ಮಗಳಿಗೆ ವರವನ್ನು ನೋಡುತ್ತಿದ್ದನು. ಶ್ರೀರಾಮನ ಕೃಪೆಯಿಂದ ಪ್ರಾಪ್ತ ವಯಸ್ಕನಾದ ಬ್ರಾಹ್ಮಣವರನು ಸಿಕ್ಕಿದನು. ಅವನ ಭಕ್ತಿಗೆ ಮೆಚ್ಚಿ ದೇವಾನುದೇವತೆಗಳು ನೆರೆದು ಮದುವೆಯನ್ನು ಸಾಂಗವಾಗಿ ನೆರವೇರಿಸಿದರು. ನಂತರ ಮುಂದಕ್ಕೆ ನಾರಾಯಣ ಭಟ್ಟನು ಹೋಗುತ್ತಿರಲು ಒಂದು ಹೊಳದ ಬಳಿ ಒಬ್ಬ ಕುರುಡನನ್ನು ಕಂಡು ಅವನಿಗೆ ರಾಮಕಥಾ ಮತ್ತು ರಾಮನಾಮ ಮಹಿಮೆಯನ್ನು ಉಪದೇಶಿಸಿ ಮುಂದೆ ಹೋಗುತ್ತಿದ್ದನು. ಆಗ ಮುದುಕನು ರಾಮಧ್ಯಾನ ಮಾಡಲು ಮುದುಕನಿಗೆ ಕಣ್ಣುಗಳು ಬಂದವು. ನಾರಾಯಣ ಭಟ್ಟನು ಮತ್ತೊಂದು ಗ್ರಾಮದ ಬಳಿ ಓರ್ವ ಅವಿವಾಹಿತ ಕನ್ಯೆಯನ್ನು, ಮತ್ತೊಂದು ಗ್ರಾಮದ ಬಳಿ ಓರ್ವ ಮುದುಕಿಯನ್ನು ಕಂಡು ಅವರಿಗೆ ರಾಮಕಥಾ ಮತ್ತು ಪೂಜಾಕ್ರಮವನ್ನು ತಿಳಿಸಿ ಮುಂದಕ್ಕೆ ಹೋದನು. ಶ್ರೀರಾಮಾನುಗ್ರಹದಿಂದ ಅವಿವಾಹಿತ ಕನ್ಯೆಗೆ ಆ ಬ್ರಾಹ್ಮಣನನ್ನೇ ಮದುವೆಯಾಗಬೇಕೆಂದು ಕನಸಾಯಿತು. ಮತ್ತು ಆ ಮುದುಕಿಯ ಗಂಡನೂ ಬಂದನು. ಅವರ ಮಗನಿಗೆ ಆನೆ ಮಾಲೆ ಹಾಕಿ ರಾಜ್ಯ ಸಿಕ್ಕಿ ತಾಯಿ ತಂದೆಯವರನ್ನು ಕರೆಸಿ ನಡೆದ ಸಂಗತಿಯನ್ನೆಲ್ಲ ತಿಳಿಸಿದನು. ತಾಯಿಯು ಇದೆಲ್ಲ ರಾಮ ಮಹಿಮೆ ಎಂದಳು. ಇತ್ತ ನಾರಾಯಣ ಭಟ್ಟನು ಮುಂದುವರಿಯುತ್ತಿರಲು ಅತ್ತಿತ್ತ ಚಲಿಸದೆ 108 ಕೊಬ್ಬರಿಗೆಯ ಹಣವನ್ನು ಕಾದಿದ್ದ ನಾಗರಾಜನು ಸಿಕ್ಕಿದನು. ಅವನು ಮತ್ತು ಒಡೆದ ಹೇರಿಯನ್ನು ಕಟ್ಟಿಸುತ್ತಿದ್ದ ರಾಜನಿಗೂ ಶ್ರೀರಾಮ ಮಹಿಮೆಯನ್ನು ಉಪದೇಶಿಸಿದನು. ಅವನು ಉಪದೇಶ ಮಾಡಿದ ಮೇರೆಗೆ ಅವರ ಕೆಲಸಗಳೆಲ್ಲವೂ ಕೈಗೂಡಿದವು. ನಾಲ್ಕನೆಯ ಅಧ್ಯಾಯ. ಮುಂದೆ ಶ್ರೀರಾಮನು ವೃದ್ಧ ಬ್ರಾಹ್ಮಣನ ವೇಷ ಧರಿಸಿ ನಾರಾಯಣ ಭಟ್ಟನನ್ನು ಕುರಿತು ನೀನು ಅರಣ್ಯದಲ್ಲಿ ತಿರುಗಲು ಕಾರಣವೇನೆಂದು ಕೇಳಿದನು. ನಾರಾಯಣ ಭಟ್ಟನು ನಾನು ಸೀತಾ ಲಕ್ಷ್ಮಣ ರಾಮಚಂದ್ರರನ್ನು ನೋಡಬೇಕೆಂದನು. ಸ್ವಾಮಿಯು ಇವನ ಭಕ್ತಿಗೆ ಮೆಚ್ಚಿ ಸೀತಾ ಲಕ್ಷ್ಮಣ ಭರತ ಶತ್ರುಘ್ನ ಹನುಮಂತ ಸಮೇತ ದರ್ಶನ ಕೊಟ್ಟು ಹಿಂದೆ ಯಾರನ್ನು ಸಂಧಿಸಿದೆಯೋ ಅವರುಗಳನ್ನು ಪುನಃ ಸಂಧಿಸಿ ಹೋಗು, ನಿನ್ನ ಕೆಲಸಗಳೆಲ್ಲ ಕೈಗೂಡುತ್ತವೆ ಎಂದು ಹೇಳಿ ಅಂತರ್ಧಾನನಾದನು. ಇಲ್ಲಿ ನಾರಾಯಣ ಭಟ್ಟನಿಗೆ ರಾಮದರ್ಶನವಾಗುತ್ತಲೇ ಅಲ್ಲಿ ಕೇಶವಭಟ್ಟನ ಮನೆಯಲ್ಲಿ ಐಶ್ವರ್ಯವು ತುಂಬಿ ತುಳುಕಾಡಲು ಇದರ ಅಂತರ್ಯವನ್ನು ತಿಳಿದು ಮಗನ ಆಗಮನವನ್ನೇ ನಿರೀಕ್ಷಿಸುತ್ತಿದ್ದನು. 5ನೆಯ ಅಧ್ಯಾಯ.
ಶ್ರೀರಾಮ ಸಂದರ್ಶನದಿಂದ ನಾರಾಯಣ ಭಟ್ಟನು ಹಿಂತಿರುಗಿ ಬರುತ್ತಿರಲು ದಾರಿಯಲ್ಲಿ ಕೆರೆಯನ್ನು ಕಟ್ಟಿಸುತ್ತಿದ್ದ ರಾಜನ ಬಳಿಗೆ ಬರಲು ರಾಜನು ತನ್ನ ಸ್ವಪ್ನದಂತೆ ತನ್ನ ಮಗಳನ್ನು ಆ ಬ್ರಾಹ್ಮಣನಿಗೆ ಕೊಡಲು ನಿಶ್ಚಯಿಸಿಕೊಂಡಿದ್ದನು. ಆ ಬ್ರಾಹ್ಮಣನಿಗೆ ವಿಷಯ ತಿಳಿಸಿ ರಾಜಮರ್ಯಾದೆಯಿಂದ ವಿವಾಹವನ್ನು ಮಾಡಿದನು. ಈ ಪತ್ನಿಯೊಡನೆ ಮುಂದೆ ನಾಗರಾಜನನ್ನು ನೋಡಲು ತನ್ನ ಕನುಸಾರವಾಗಿ ತಾನು ಕಾವಲಿದ್ದ 108 ಕೊಬ್ಬರಿಗೆಯ ಹಣವನ್ನು ಆ ಬ್ರಾಹ್ಮಣನಿಗೆ ಕೊಟ್ಟನು. ವೃದ್ಧ ಮುದುಕಿಯು ತನ್ನ ಗಂಡ ಮಗ ಇವರೊಡನೆ ಕೂಡಿ ಆತನಿಗೆ ನಡೆದ ವಿಷಯವನ್ನೆಲ್ಲ ತಿಳಿಸಿ ರಾಜಮರ್ಯಾದೆಯನ್ನು ಮಾಡಿದರು. ಮುಂದೆ ಈತನನ್ನೇ ನಿರೀಕ್ಷಿಸುತ್ತಿದ್ದ ಕನ್ಯೆಯು ತನ್ನ ಸ್ವಪ್ನದಲ್ಲಿ ನಡೆದ ಸಂಗತಿಯನ್ನೆಲ್ಲ ತಿಳಿಸಲು ಆಕೆಯನ್ನು ಸಹ ವಿವಾಹ ಮಾಡಿಕೊಂಡು ಅಲ್ಲಿಂದ ಕಂಡುಬಂದ ಗೌಡನನ್ನು ಕಂಡು ಆತನಿಂದ ಮರ್ಯಾದೆ ಹೊಂದಿ ಅಲ್ಲಿಂದ ಹೊರಟು ತನಗೋಸ್ಕರ ಪೇಚಾಡುತ್ತಿದ್ದ ಮಗಳ ಮನೆಗೆ ಬಂದು ಮಗಳನ್ನು ಅಳಿಯನನ್ನು ಸೂರಪುರಕ್ಕೆ ಕರೆದುಕೊಂಡು ಬಂದು ಮಾತಾಪಿತೃಗಳಿಗೆ ನಡೆದ ಸಂಗತಿಯನ್ನು ತಿಳಿಸಿ ಶ್ರೀರಾಮ ಪಟ್ಟಾಭಿಷೇಕವನ್ನು ಅಧಿಕ ವಿಜೃಂಭಣೆಯಿಂದ ನಡೆಸಿದರು. ಆಗ ಶ್ರೀರಾಮನು ತನ್ನ ಭಕ್ತರಿಗೆಲ್ಲ ದರ್ಶನ ಕೊಟ್ಟು ಅವರವರ ಮನಸಾಭಿಷ್ಟಗಳನ್ನು ಪೂರ್ತಿಗೊಳಿಸಿ ಅಂತರ್ಧಾನನಾದನು ಎಂಬಲ್ಲಿಗೆ ಶ್ರೀರಾಮ ಕಥಾ ಸಂಪೂರ್ಣವು.